ಹೆಚ್ಚು ಕಡಿಮೆ ಇಷ್ಟೊತ್ತಿಗೆ ಬೆಂಗಳೂರು ಓಪನ್ ಆಗುವಂತ ಸಮಯ. ಇನ್ನು ಮೇಲೆ ಓಪನ್ ಆಗಿಲ್ಲ ಅಂತಂದ್ರೆ ಅದು ಬಂದ್ಗೆ ಕನ್ಸಿಡರ್, ಇನ್ನು ಓಪನ್ ಆಯ್ತು ಅಂತಂದ್ರೆ ಆದ್ರೆ ಈವರೆಗೆ ಓಪನ್ ಆಗಿರಲಿಲ್ಲ ಅನ್ನೋದು ಬಂದ್ ಒಳಗಡೆ ಕನ್ಸಿಡರ್ ಆಗೋದಿಲ್ಲ. ಇದು ರಾಜ್ಯದ ಕತೆ. ಆದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಲ್ಮೋಸ್ಟ್ 10 ಗಂಟೆ ಅಂತಂದ್ರೆ ಒಂದು ಐಡಿಯಲ್ ಟೈಮ್ ಅಂಗಡಿಗಳನ್ನ ಮುಂಗಟ್ಟುಗಳನ್ನು ಓಪನ್ ಮಾಡೋದಕ್ಕೆ. ಹಾಗಾಗಿ ಈ 10 ಗಂಟೆಯ ನಂತರದ ಬಂದ್ ಹೇಗಿರುತ್ತೆ ಅನ್ನೋದು ಈ ಬಂದ್ನ ಸೆಕೆಂಡ್ ಪಾರ್ಟ್. ಸೊ ನನ್ನ ಜೊತೆಗಿದ್ದಾರೆ ಅಶ್ವಿನಿ. ವೆಲ್ಕಮ್ ಟು ದ ಶೋ. ಗುಡ್ ಮಾರ್ನಿಂಗ್ ನಿಮಗೆ. ಸೊ ಕರ್ನಾಟಕದಲ್ಲಿ ಹೇಗಿದೆ ಬಂದು ಅನ್ನೋದನ್ನ ನೋಡ್ತಾ ಹೋಗೋಣ. ಇಡೀ ರಾಜ್ಯದ ಲೆಕ್ಕಾಚಾರ ತಗೊಂಡ್ರೆ ಮಿಶ್ರ ಪ್ರತಿಕ್ರಿಯೆ. ಏನ್ ಫ್ಯಾಂಟಾಸ್ಟಿಕ್ ಬಂದು, ಇಡೀ ಕರ್ನಾಟಕ ಸ್ತಬ್ಧ, ಎಲ್ಲವೂ ಬಂದು ಇಲ್ಲ. ಕರ್ನಾಟಕದಲ್ಲಿ ಬೆಂಗಳೂರು ರಾಜಧಾನಿ ಸೇರಿದಂತೆ ರಾಜ್ಯಾದ್ಯಂತ ಜನಜೀವನ ನಾರ್ಮಲ್ ಆಗೇ ಇದೆ. ಕೆಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗಿದೆ, ಕೆಲ ಜಿಲ್ಲೆಗಳಲ್ಲಿ ಬೆಂಬಲ ಇದೆ, ಪ್ರತಿಭಟನೆ ಇಲ್ಲ, ಕೆಲವರು ಬೆಂಬಲನೂ ಇಲ್ಲ, ಪ್ರತಿಭಟನೆನೂ ಇಲ್ಲ. ನಾರ್ಮಲ್ ಜನಜೀವನ. ಬೆಂಗಳೂರು, ಮಂಡ್ಯ, ಮೈಸೂರು, ಬೆಳಗಾವಿ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಆನೇಕಲ್, ರಾಯಚೂರು ಈ ಭಾಗದಲ್ಲೆಲ್ಲ ಪ್ರೊಟೆಸ್ಟ್ ನಡೆದಿದೆ. ಹಾಸನ, ಬಾಗಲಕೋಟೆ ಅಂಡ್ ಬೀದರ್ ಇನ್ಕ್ಲೂಡೆಡ್ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು, ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದೆ. ನಮ್ಮನ್ನ ತೆಗೆದು ಬಸ್ಸಿಗೆ ತುಂಬ್ತಾ ಇದ್ದಾರೆ. ತುಂಬಬೇಕಾಗಿದ್ದು ನಮ್ಮನ್ನಲ್ಲ, ಮರಾಠಿಗರನ್ನ, ಮರಾಠಿ ಪುಂಡ್ರನ್ನ ತುಂಬಬೇಕಾಗಿದ್ದು ನಮ್ಮನ್ನ ತುಂಬ್ತಾ ಇದ್ದಾರೆ. ಒಬ್ಬ ಚಾಲಕನ ಮೇಲೆ ಹಲ್ಲೆ ನಡೀತದೆ, ಅದನ್ನ ಕೇಳುವ ಪ್ರಶ್ನೆ ಕೇಳುವ ಹಕ್ಕು ನಮ್ಮ ಸರ್ಕಾರಕ್ಕಿಲ್ಲ, ಆ ತಾಕತ್ತು ನಮ್ಮ ಸರ್ಕಾರಕ್ಕಿಲ್ಲ. ಇವತ್ತು ಹಿರಿಯ ಹೋರಾಟಗಾರರಾದಂತ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದಿಗೆ ಕರೆಯನ್ನು ನೀಡಿದ್ದಾರೆ. ಇವರು ನಮ್ಮನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಇಷ್ಟು ಕೆಳ ರೀತಿಯಲ್ಲಿ ನಡ್ಕೊಂಡಿರೋದು ಇದೇ ಪ್ರಥಮ. ಇಷ್ಟು ಕೆಳಮಟ್ಟದಲ್ಲಿ ನೋಡ್ಕೊತಾ ಇದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಬಿಡಲ್ಲ. ಹೋರಾಟವನ್ನು ಯಾವ ಕಾರಣಕ್ಕೂ ಕೂಡ ನಾವು ಬಿಡಲ್ಲ. ಇನ್ನು